ಮಗಳೇ, ನಾನು ನ್ಯೂ ಇಯರ್ಗೆ ದುಡ್ಡು ಇಸ್ಕೊಂಬರಕ್ಕೆ ಹೇಳಿದ್ನಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ. ಎಲ್ಲರೂ ದುಡ್ಡು ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು ಎಲ್ಲರೂ ದುಡ್ಡು ಕೊಟ್ಟಿದ್ದಕ್ಕೆ. ಅದರಲ್ಲಿ ಜಾಸ್ತಿ ದುಡ್ಡು ಕೊಟ್ಟಿದ್ದು ಯಾರು ಅಂದರೆ ನಮ್ಮ ಕ್ಲಾಸ್ನ ಚಿಂಪು. ಅವನು 120 ರೂಪಾಯಿನ ಕೊಟ್ಟಿದ್ದಾನೆ. ಚಿಂಪು, ಮುಂದೆ ಬರಪ್ಪ ನೀನು. ಎಲ್ಲರೂ ಜೋರಾಗಿ ಕ್ಲಾಪ್ಸ್ ಹಾಕಿ ಚಿಂಪುಗೆ. ಚಿಂಪು, ನಾನು ನಿನಗೆ ನ್ಯೂ ಇಯರ್ ದಿನ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ಆಯ್ತಾ? ಓಕೆ ಮಿಸ್, ಥ್ಯಾಂಕ್ ಯು ಮಿಸ್. ಆಂಟಿ ಆಂಟಿ, ಯಾಕೆ ಪಿಂಕಿ ಸಾಲಿಗೆ ಹೋಗಿಲ್ಲ ಇವತ್ತು? ಆಂಟಿ, ನಾನು ಸಾಲಿಗೆ ಹೋಗ್ತಾನೀಗ. ಅಲ್ಲ ಆಂಟಿ, ನೀವು ಚಿಂಪನ್ ಕೈಯಾಗ 120 ರೂಪಾಯಿ ಕೊಟ್ಟಿಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಸ್ಕೂಲ್ನಾಗ. 120 ರೂಪಾಯಿನ? ಹಾಗ ಯಾವ 10 ರೂಪಾಯಿ ಕೇಳೋಣ ಕೊಟ್ಟನು ನಾನು 10 ರೂಪಾಯಿನ. ಇಲ್ಲ ಆಂಟಿ, ನಮ್ಮ ಮಿಸ್ ಹೇಳಿದ್ರ ಯಾರು ಜಾಸ್ತಿ ದುಡ್ಡು ತಂದು ಕೊಡ್ತೀರಾ ಅವರಿಗೆ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ. ಅದಕ್ಕೆ ಈ ಚಿಂಪಾದನಲ್ಲ 120 ರೂಪಾಯಿ ಕೊಟ್ಟಾನ ಆಂಟಿ. ಏನು 160 ರೂಪಾಯಿ ಇಸ್ಕೊಂಡನ? ನನ್ನ ಹತ್ರ 10 ರೂಪಾಯಿ ಇಸ್ಕೊಂಡ ನ್ಯೂ ಇಯರ್ಗೆ ಅಂತ. ಇನ್ನು 50 ರೂಪಾಯಿನ ಕಣ ನೋಡ್ಸ್ಕೊಳ್ದೈತಿ ಅಂತ ಇಸ್ಕೊಂಡ. ನೋಡಿ, ಇನ್ನು 60 ರೂಪಾಯಿ ಹೆಂಗೆ ಹೊಂದ್ಸನ ಗೊತ್ತಿಲ್ಲ. ಬರ್ತಾನೆ ಇವತ್ತು ಸಾಲಿಗೆ. ನಡಿ ನೀನು ಮುಂದೆ, ಅವನಿಗೆ ಹೇಳಕ್ ಹೋಗ್ಬೇಡ, ನಾನು ಬರ್ತಾನೆ ಹಿಂದಿಂದ. ಆಂಟಿ ಸುಳ್ಳು ಆಂಟಿ, ಅವ್ನು ಕಾಳ ನೋಡ್ಸೇನು ಕಳ್ದಿಲ್ಲ. ಅವ್ನು ಕಾಳ ನೋಡ್ಸ ಅವನ ಹತ್ರನ ಐತಿ. ಸುಳ್ಳು ಇಸ್ಕೊಂಡ ನೋಡ್ರಿ ಆಂಟಿ ನಿಮ್ಮ ಹತ್ರ. ನೀವ ಏನ್ರಿ ನಮ್ಮ ಚಿಂಪಾನ್ ಟೀಚರ್? ಅಯ್ಯಯ್ಯೋ, ನಮ್ಮಮ್ಮ ಯಾಕಪ್ಪ ಬರ್ಲಿಲ್ಲಿ? ಹೌದು ಮೇಡಮ್, ನಾನೇ ನಿಮ್ಮ ಚಿಂಪು ಟೀಚರು. ಯಾಕೆ ಮೇಡಮ್, ಏನಾಗಬೇಕಿತ್ತು? ಅಲ್ರಿ, ನೀವು 120 ರೂಪಾಯಿ ಥರ ಕೇಳಿರ್ರಿ ಹೊಸ ವರ್ಷ ಆಚರಣೆ ಮಾಡಕ್ಕೆ. ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ರಿ ಮೇಡಮರ. ಇಲ್ಲ ಮೇಡಮ್, ನಾವು 120 ರೂಪಾಯಿ ಥರ ಕೇಳಿಲ್ಲ. ನಾವು ಮಕ್ಕಳಿಗೆ ಕ್ಲಿಯರಾಗಿ ಹೇಳಿದ್ದೀವಿ, ಅಪ್ಪ ಅಮ್ಮ ಎಷ್ಟು ಕೊಡ್ತಾರೋ ಅಷ್ಟೇ ತಗೊಂಡು ಬನ್ನಿ ಅಂತ. ನಿಮ್ಮ ಚಿಂಪುನೇ ಜಾಸ್ತಿ ತಂದು ಕೊಟ್ಟಿದ್ದು, 120 ರೂಪಾಯಿ ತಂದು ಕೊಟ್ಟ. ಫಸ್ಟ್ 20 ರೂಪಾಯಿ ತಂದು ಕೊಟ್ಟ, ಆಮೇಲೆ 100 ರೂಪಾಯಿ ತಂದು ಕೊಟ್ಟ. ನೀವೇ ಕೊಟ್ರ ಅಂತಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ತೊಗೊಂಡು ಹೋಗು ಅಂತ. ಇಲ್ರಿ ಮೇಡಮರ, ನನ್ನ ಹತ್ರ ಬರೀ 10 ರೂಪಾಯಿ ಇಸ್ಕೊಂಡು ಹೋಗ್ಯಾನ್ರಿ. ಆಮೇಲೆ ಕನ್ನಡ ನೋಡ್ಸ್ಕೊಳ್ದತಿ ಅಂತೇಳಿ 50 ರೂಪಾಯಿ ಇಸ್ಕೊಂಡ. ಇನ್ನು ಮೇಲಿನ 60 ರೂಪಾಯಿ ಹೆಂಗೆ ಇಸ್ಕೊಂಡನ ಗೊತ್ತಿಲ್ಲ ನೋಡ್ರಿ. ಎಂಥ ಹೊಲ್ಸ್ಬಾಡೆ ಅದ ನೋಡ್ರಿ ಇವನು. ಚಿಂಪು, ಎಬ್ಬಾ ಇಲ್ಲಿ. ನೋಡಿ ಚಿಂಪು, ನಿಮ್ಮಮ್ಮ ನೀನು ಕೊಟ್ಟಿರೋದು ಬರೀ 60 ರೂಪಾಯಿ. ಇನ್ನು 60 ರೂಪಾಯಿ ಎಲ್ಲಿಂದ ಬಂತು? ಎಲ್ಲೇ ಕದ್ದಾನ್ರಿ ಮೇಡಮರ, ಎಲ್ಲೇ ಕದ್ಕೊಂಡ ತಗೊಂಬಂದಾನ. ಈ ನಮ್ಮಿ ಸುಳ್ಳು ಹೇಳೋದು ಕಲ್ತಾನ ಮತ್ತೀಗ ಕದ್ಕೊಂಡ ತಗೊಂಬಂದ ನೀನೆಲ್ಲೇ? ಇಲ್ರಿ ಟೀಚರ್, ನಾನೆಲ್ಲೂ ಕದ್ದಿಲ್ಲ. ಅಮ್ಮ ಹತ್ರ ಹೆಂಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡ, ಹಂಗ ನಮ್ಮ ಅಪ್ಪಾಜಿ ಹತ್ರನೂ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡ್ರಿ ಟೀಚರ್. ಅಮ್ಮ ಹೊಡಿಬೇಡಮ್ಮ. ಮುಚ್ಚ ಬಾಯಿ ಸಾಕು. ನನ್ನ ಹತ್ರ ಸುಳ್ಳು ಹೇಳಿ ಇಸ್ಕೊಂಬರೋದಲ್ದ ನಿಮ್ಮ ಅಪ್ಪನ ಹತ್ರನೂ ಸುಳ್ಳು ಹೇಳಿ ಇಸ್ಕೊಂಬರಕತ್ತೀಯ. ಈ ವಯಸ್ಸಿಗೆ ಇಂಥ ದರಿದ್ರ ಬುದ್ಧಿನ ನಿಂದು. ಅಯ್ಯೋ ಮೇಡಮ್, ಈ ಥರ ಎಲ್ಲ ಹೊಡಿಬೇಡಿ. ಮಕ್ಕಳಿದ್ರಿಗೆ ಹೊಡೆದ್ರೆ ಅವರಿಗೆ ಇನ್ಸಲ್ಟ್ ಆಗುತ್ತೆ, ಆಮೇಲೆ ಮಾನಸಿಕ ಆಗ್ತಾರೆ ಅವರು. ನಾನು ಅವರಿಗೆ ಬುದ್ಧಿ ಹೇಳ್ತೀನಿ ಬಿಡ್ರಿ ಮೇಡಮ್, ಈ ಥರ ಎಲ್ಲ ಮಾಡಬೇಡ ಅಂತ. ನೀವು ಸಮಾಧಾನ ಮಾಡ್ಕೊಳ್ರಿ ಮೇಡಮ್. ಚಿಂಪು, ನೀನು ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಬೇಡಪ್ಪ. ಅಲ್ರಿ ಮೇಡಮರ, ಕಾಲ್ಗೆ ಹಾಕ್ಯಾಡಕ್ಕೆ ನೆಟ್ಟು ಚಪ್ಪಲ್ ಇಲ್ರಿ ಅವನಿಗೆ. ಚಪ್ಪಲ್ ತಗೋಬೇಕನ್ನೋದಿಲ್ಲ ಅವನಿಗೆ. ಇಲ್ಲಿ ಹೊಸ ವರ್ಷ ಆಚರಣೆ ಮಾಡ್ಬೇಕು. ಈ ಬಾಡೆ ಇವನು ನೆಟ್ಟು ಕಾಲಾಗ ಹಾಕ್ಯಾಳಕ್ಕೆ ಚಪ್ಪಲ್ ಇಲ್ಲ ಅಂದ್ರೆ ನಡೀತೈತಿ ಇವನಿಗೆ. ಅಯ್ಯೋ ಹೌದಾ ಚಿಂಪು, ನಿಂಗೆ ಚಪ್ಪಲಿಲ್ಲ ಕಾಲಿಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ದುಡ್ಡು ತಂದು ಕೊಟ್ಟಿದೀಯಾ? ಸರಿ ಮೇಡಮ್, ನಾನು ನಿಮ್ಮ ಮಗನ ಹತ್ರ ವಾಪಸ್ ಕೊಟ್ಟು ಕಳಿಸ್ತೀನಿ ದುಡ್ಡನ್ನ. ಅವನಿಗೆ ನೀವು ಆ ದುಡ್ಡಲ್ಲಿ ಹೊಸ ಚಪ್ಪಲ್ ಕೊಡಿಸಿ, ಆಯಿತಾ? ಸುಮ್ಮನೆ ಇಲ್ಲಿ ಹೊಡಿಯೋಕೆ ಹೋಗ್ಬೇಡಿ ಮೇಡಮ್, ಪಾಪ ಚಿಕ್ಕ ಹುಡುಗ ಗೊತ್ತಾಗಲ್ಲ ಅವನಿಗೆ. ಬ್ಯಾಡ್ರಿ ಮೇಡಮರ, ಇವ್ನ ಕೈಯ ರೊಕ್ಕ ಕೊಟ್ಟು ಕಳ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಅದನ್ನು ಏನಾರ ಮಾಡಿಗಿಡನ ನನ್ನ ಹತ್ರನ ಕೊಡ್ರಿ. ಇವತ್ತು ಎಳ್ಕೊಂಡು ಒಂದು ಜೊತೆ ಚಪ್ಪಲ್ ಕೊಡ್ಸ್ಕೊಂಬರ್ತಾನೆ ಅದರ ರೊಕ್ಕದಾಗನ ಈ ಭಾಡ್ಯಾಗ. ಸರಿ ಮೇಡಮ್, ಆಯಿತು. ಚಿಂಪು, ನೀನು ಅಳ್ಬೇಡಪ್ಪ, ಹೋಗು ನಿನ್ನ ಪ್ಲೇಸಲ್ಲಿ ಕುತ್ಕೋ ಹೋಗು. ಸರಿ ತಾಳ್ರಿ ಮೇಡಮರ, ನಾನು ಬರ್ತಾನೆ. ಏನಾರ ರೊಕ್ಕದಿತ್ತು ಅಂದ್ರೆ ನೀವು ನನಗೊಂದು ಫೋನ್ ಮಾಡಿ ಹೇಳ್ರಿ. ಈ ಬಾಡ್ಯನ ಹತ್ರ ಮಾತ್ರ ಏನೂ ಹೇಳಿ ಕಳಿಸ್ಬೇಡ್ರಿ. ಇವನಿಗೆ ಇನ್ಮೇಲೆ ಜನ್ಮದ ರೊಕ್ಕ ಕೊಟ್ರೆ ಕೇಳ್ರಿ ಇವನಿಗೆ. ಬರ್ತಾನೆ ತಾಳ್ರಿ ನಾನು. ಸರಿ ಮೇಡಮ್, ಆಯಿತು. ಹಬ್ಬ, ಈಗ ಈ ಚಿಂಪಂದು ಅವರಮ್ಮ ದುಡ್ಡು ಇಸ್ಕೊಂಡು ಹೋಗ್ತಾರ. ನಂದ ಹೈಯೆಸ್ಟ್, ನಾನು 50 ರೂಪಾಯಿ ಕೊಟ್ಟೇನಿ. ಮಿಸ್ ನನಗೆ ಗಿಫ್ಟ್ ಕೊಡ್ತಾರ. ನನಗೆ ಗಿಫ್ಟು. ಚಿಂಪು, ಈ ಥರ ಎಲ್ಲ ಮಾಡಬಾರ್ದಪ್ಪ. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಬೇಡ, ಆಯಿತಾ? ಸರಿ ಮಿಸ್, ಇನ್ಮೇಲಿಂದ ಈ ಥರ ಎಲ್ಲ ಮಾಡಲ್ಲ.